ಹರೇ ಕೃಷ್ಣ. ಈಗ ನಾವೊಂದು ತುಂಬ ಸರಳವಾದ ಆಳವಾದ ವಿಷಯ ಹೇಳ್ತೀನಿ. ಅದು ನಾಮಸ್ಮರಣೆ. ನಾವು ಜೀವನದಲ್ಲಿ ಎಷ್ಟು ದೊಡ್ಡ ಪೂಜೆ ಮಾಡ್ತೀವೋ, ಎಷ್ಟು ಮಂತ್ರ ಹೇಳ್ತೀವೋ ಅದು ಮುಖ್ಯ ಅಲ್ಲ. ಹೃದಯದಿಂದ ಬಂದ ಒಂದೇ ಒಂದು ಪದ ದೇವರಿಗೆ ತಲುಪುತ್ತಾ ನಾವು ಹೇಗೆ ಹೇಳ್ತೀವಿ ಅದೇ ಭಕ್ತಿ, ನಿಜವಾದ ಭಕ್ತಿ. ಭಾಗವತಮಲ್ಲಿ ಒಂದು ಶ್ಲೋಕ ಹೇಗಿದೆ, 12ನೇ ಸ್ಕಂದದ 13ನೇ ಅಧ್ಯಾಯದ 23ನೇ ಶ್ಲೋಕ ಅದು. ನಾಮ ಸಂಕೀರ್ತನಂ ಯಸ್ಯ ಸರ್ವ ಪಾಪ ಪ್ರಣಾಶನಂ ಪ್ರಣಾಮೋ ದುಃಖ ಶಮನಂ ತಂ ನಮಾಮಿ ಹರಿಂ ಪರಂ. ಇದರ ಅರ್ಥ ಏನಂದರೆ, ಯಾವ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ನಮ್ಮ ಎಲ್ಲ ಪಾಪಗಳು ನಾಶವಾಗ್ತವೆ. ಯಾವ ಭಗವಂತನಿಗೆ ಮಾಡಿದ ಒಂದೇ ಒಂದು ಸರಳ ನಮಸ್ಕಾರ ನಮ್ಮ ಎಲ್ಲ ದುಃಖಗಳನ್ನ ಶಮನ ಮಾಡ್ತದೆ. ಅಂತಹ ಪರಮ ಭಗವಂತನಾದ ಶ್ರೀಹರಿಯನ್ನು ನಾನು ನಮಸ್ಕರಿಸ್ತೇನೆ ಅಥವಾ ನಾನು ನಮಸ್ಕಾರ ಮಾಡ್ತೇನೆ ಅಂತ ಇದರ ಅರ್ಥ. ಇದಕ್ಕೆ ಒಂದು ಸಣ್ಣ ಕಥೆ ಇದೆ. ಇದ್ರ ಜೊತೆಗೆ ಒಬ್ಬ ಮುದುಕ ಇದ್ದ. ಅವನ ಜೀವನದಲ್ಲಿ ತುಂಬ ಕಷ್ಟ, ಬಡತನ, ಒಂಟಿತನ, ಅನಾರೋಗ್ಯ ಎಲ್ಲ ಇತ್ತು. ಅವನಿಗೆ ಯಾವ ಶ್ಲೋಕ ಗೊತ್ತಿರಲಿಲ್ಲ, ಮಂತ್ರ ಗೊತ್ತಿರಲಿಲ್ಲ, ಏನೂ ಗೊತ್ತಿರಲಿಲ್ಲ. ಆದರೆ ಅವನ ಊರಲ್ಲಿ ಹತ್ತಿರದಲ್ಲಿ ಒಂದು ದೇವಸ್ಥಾನ ಇತ್ತು. ಪ್ರತಿದಿನ ದೇವಸ್ಥಾನ ಮುಂದೆ ಕೂತ್ಕೊಂಡು ಒಂದೇ ಒಂದು ಪದ ಹೇಳ್ತಾ ಇದ್ದ. ಆ ಪಂಡಿತರು, ಅಲ್ಲಿ ಪೂಜಾರಿ ಗಂಟೆ ಹೊಡೆದಾಗ ಇವರು ಗೋವಿಂದ ಗೋವಿಂದ, ಎದ್ರೆ ಗೋವಿಂದ, ಕೂತ್ರೆ ಗೋವಿಂದ, ನಿಂತ್ರೆ ಗೋವಿಂದ ಇಷ್ಟೇ ಹೇಳ್ತಾ ಇದ್ದ. ಒಂದಿನ ಅವರು ಪಂಡಿತರು ಆ ಪೂಜಾರರು ಅವನ್ನ ನೋಡಿ ನಕ್ಬಿಟ್ಟು ಹೇಳಿದ್ರು, ನಿನಗೆ ಇಷ್ಟೇ ಗೊತ್ತಾ, ಎಷ್ಟು ಟೈಮಿಂದ ದೇವಸ್ಥಾನಕ್ಕೆ ಬರ್ತಾ ಇದ್ದೆ, ನಿನಗೇನು ಗೊತ್ತಿಲ್ವಾ? ಇಷ್ಟು ಹೇಳಿಬಿಟ್ರೆ ದೇವ್ರು ನಿನ್ನ ಕೇಳ್ತಾನ? ಯಾವಾಗ ನೋಡಿದ್ರು ಬರೀ ಗೋವಿಂದ ಅಂತ ಹೇಳ್ತೀಯಾ, ಒಂದು ಮಂತ್ರ ಗೊತ್ತಿಲ್ಲ, ಶ್ಲೋಕ ಗೊತ್ತಿಲ್ಲ ನಿನಗೆ ಅಂತ ಹೇಳಿದ್ರು. ಅವಾಗ ಮುದುಕ ಹೇಳ್ತಾನೆ, ಪಂಡಿತ್ರೆ, ನನಗೆ ಯಾವ ಮಂತ್ರನೂ ಗೊತ್ತಿಲ್ಲ ಸ್ವಾಮಿ, ನನಗೆ ಯಾವ ಶ್ಲೋಕನೂ ಗೊತ್ತಿಲ್ಲ. ಆದರೆ ನನ್ನ ಎಲ್ಲ ದುಃಖಕ್ಕೆ ಔಷಧಿ ಒಂದೇ ಒಂದು, ಈ ಗೋವಿಂದ ಅನ್ನೋ ಹೆಸರು ಅಂತ ತಿಳ್ಕೊಂಡಿದ್ದೀನಿ ಅಷ್ಟೇ ಅಂತ ಹೇಳಿ ಹೋದ. ಆ ರಾತ್ರಿ ಆ ಪೂಜಾರಿಗೆ ಕನಸಿನಲ್ಲಿ ಭಗವಂತ ಕಾಣಿಸ್ಕೊಂಡ. ಅವನೇನು ಹೇಳ್ತಾನೆ ಗೊತ್ತಾ ಭಗವಂತ ಪಂಡಿತನಿಗೆ, ನೀನು ಹೇಳುವ 1000 ಶ್ಲೋಕಗಳು ನಿನ್ನ ತುಟಿಯಿಂದ ಬರ್ತವೆ. ಆದರೆ ಆ ಮುದುಕ ಅಲ್ಲಿ ದಿನ ಕೂತ್ಕೊಂಡು ದೇವಸ್ಥಾನಕ್ಕೆ ಬಂದು ನೀ ಗಂಟೆ ಹೊಡೆಯೋಗೆಲ್ಲ ಹೇಳ್ತಾನಲ್ಲ ಗೋವಿಂದ ಗೋವಿಂದ ಅಂತ, ಅದು ಅವನ ಹೃದಯದಿಂದ ಬರ್ತದೆ. ಅವ ಯಾವತ್ತು ಗೋವಿಂದ ಅಂತ ಕರೀತಾನೆ, ನನಗೆ ಅವನ ಹೃದಯದಿಂದ ಗಂಟೆ ಕೇಳಿಸ್ತದೆ. ಬಟ್ ನೀವು ಹೊಡೆಯೋ ಗಂಟೆ ಹೊರಗಡೆಯಿಂದ ಕೇಳಿಸ್ತದೆ ನನಗೆ ಅಂತ ಹೇಳ್ದ. ಆಗ ಪಂಡಿತನಿಗೆ ಅರ್ಥ ಆಯಿತು, ನಾಮಸ್ಮರಣೆ ಬರೀ ಪದ ಅಲ್ಲ, ಅದು ಭಾವ. ಅದು ಎಷ್ಟು ಆಳದಿಂದ ಹೇಗೆ ಬರ್ತದೋ ಹಾಗೆ ಭಗವಂತ ನಮ್ಮನ್ನು ನೋಡ್ತಾನೆ, ಆ ಕರೆಗೆ ಹೋಗುಡ್ತಾನೆ. ಆದ್ದರಿಂದ ನಮ್ಮ ಪಾಪ ನಾಶ ಆಗ್ತದೆ. ನಾವು ಬರೀ ಮಂತ್ರ ಹೇಳೋದ್ರಿಂದ ಯಾವುದೂ ನಾಶ ಆಗಲ್ಲ ಅಂತ ಅರ್ಥ ಆಯಿತು ಪಂಡಿತನಿಗೆ. ಇದರಿಂದ ನಾವು ತಿಳ್ಕೊಬೇಕಾಗಿರೋದು ಏನಂದರೆ, ದೊಡ್ಡ ಪೂಜೆ ಬೇಡ, ದೊಡ್ಡ ಜ್ಞಾನ ಬೇಡ, ತೋರಿಕೆ ಏನೂ ಬೇಡ. ಹೃದಯದಿಂದ ಒಂದೇ ಒಂದು ಪದ ಗೋವಿಂದ, ಕೃಷ್ಣ, ಹರಿ ಏನಾದರೂ ಆ ಥರ ಬಂದರೆ ಸಾಕು. ಆದರೆ ಅದು ಬರ್ತಾ ಇರಬೇಕು, ನಮ್ಮ ಹೃದಯದಿಂದ ಆ ಪದ ಬರಬೇಕು, ಹರಿ, ಗೋವಿಂದ, ಕೃಷ್ಣ ಅಂತ. ಹೊರಗಿನ ಗಂಟೆ ದೇವ್ರಿಗೆ ಕೇಳಿಸ್ದೇ ಇರ್ಬೋದು, ಆದರೆ ಒಳಗಿನ ಗಂಟೆ ಅಥವಾ ಒಳಗಿನ ನಾಮಸ್ಮರಣೆ ಭಗವಂತನ ಹೃದಯಕ್ಕೆ ತಲುಪ್ತದೆ. ಅದೇ ನಿಜವಾದ ಭಕ್ತಿ, ಅದೇ ನಿಜವಾದ ನಾಮಸ್ಮರಣೆ, ಮತ್ತು ಅದೇ ಎಲ್ಲ ದುಃಖಗಳಿಗೂ ಪರಿಹಾರ. ಹರೇ ಕೃಷ್ಣ.